ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕೆದವರು KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಅಗ್ರಿಕಲ್ಚರ್ ರಿಲೇಟೆಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಇವತ್ತಿನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಂತರ ಈಗ ಜಸ್ಟ್ ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಓಕೆನಾ? ನಂತರ ಡಾಕ್ಯುಮೆಂಟ್ಸನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ನಾವು ಈ ವಿಡಿಯೋ ತಿಳ್ಕೊಳ್ತಿದ್ದೀವಿ. ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಏಪ್ರಿಲ್ 28, 2024 ಆಗಿರುತ್ತೆ. ಈಗ ಯಾವ ರೀತಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಮ್ಮ KEA ದವರ ಅಫಿಷಿಯಲ್ ವೆಬ್ಸೈಟ್ ನಿಮ್ಗೆ ಗೊತ್ತಿದೆ, kea.kar.nrc.in ಅಂತ. ಆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ ನಂತರ ಅಲ್ಲಿ ಆಪ್ಷನ್ ಕಾಣುತ್ತೆ ನಿಮಗೆ, KCET ಅಗ್ರಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡುವಂತಹ ಲಿಂಕ್ ಅಂತ ಆಪ್ಷನ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿದ ನಂತರ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ವಾ, ಈ ಪೇಜ್ ನಿಮಗೆ ಕಾಣುತ್ತೆ. ಆ ಪೇಜಲ್ಲಿ ಈಗ ಯಾವ ಯೂನಿವರ್ಸಿಟಿಗಳು ಇದ್ದಾವೆ ಅದರ ಹೆಸರನ್ನು ನೀವು ನೋಡಬಹುದು. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಈ ರೀತಿ ಯೂನಿವರ್ಸಿಟಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಅದರ ನಂತರ ಅಲ್ಲಿ ಮೇಲ್ಗಡೆ 3 ಇಂಪಾರ್ಟೆಂಟ್ ಆಪ್ಷನ್ ಇದೆ. ನಂತರ ಕ್ಯಾಂಡಿಡೇಟ್ ಕ್ಲಿಕ್ ಹಿಯರ್ ಫಾರ್ ಇನ್ಸ್ಟ್ರಕ್ಷನ್ ಅಂತ ಇದೆ. ಸರಿನಾ? ಅಲ್ಲಿ ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ಗೊತ್ತಿರಬೇಕಾಗಿರುವಂತಹ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಅದರ ನಂತರ ಕ್ಯಾಂಡಿಡೇಟ್ ಕ್ಲಿಕ್ ಹಿಯರ್ ಫಾರ್ ಪ್ರೊಸೀಜರ್ ಟು ಅಪ್ಲೋಡ್ ಅಂತ, ಅಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಮುಂದೆ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡ್ಬೋದು. ಅದ್ರ ನಂತರ ಕ್ಯಾಂಡಿಡೇಟ್ ಕ್ಲಿಕ್ ಹಿಯರ್ ಫಾರ್ ಸ್ಯಾಂಪಲ್ ಸರ್ಟಿಫಿಕೇಟ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಸರ್ಟಿಫಿಕೇಟ್ನ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅದನ್ನು ಕೊಟ್ಟಿರ್ತಾರೆ. ನೀವು ಆಲ್ರೆಡಿ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ಸೊ ಈಗ ತಿಳ್ಕೊಳ್ತಾ ಹೋಗೋಣ, ಏನಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದು ಅಂತ. ನೀವು ಒಮ್ಮೆ ಅಲ್ಲಿ ನೀವೊಮ್ಮೆ ಅಲ್ಲಿ ಕ್ಲಿಕ್ ಹಿಯರ್ ಫಾರ್ ಪ್ರೊಸೀಜರ್ ಟು ಅಪ್ಲೋಡ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸರಿನಾ? ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ನಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಅಪ್ಲೋಡ್ ಮಾಡಬೇಕಾಗಿರುವಂಥ ಫೈಲಿನ ಸೈಜ್ ಎಷ್ಟಿರಬೇಕು, ನಂತರ ಫೀಸ್ ಎಷ್ಟಿದೆ, ಸೊ ಆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಜನರಲ್ ಮೆರಿಟ್ ಹಾಗೆ 2A 2B ಈ ಎಲ್ಲ ವಿದ್ಯಾರ್ಥಿಗಳಿಗೆ 1000 ರೂಪೀಸ್ ಫೀಸ್ ಇರುತ್ತೆ. ಹಾಗೆ SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 500 ರೂಪೀಸ್ ಫೀಸ್ ಇರುತ್ತೆ. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಪೇ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ, ಆವಾಗ ಪೇ ಮಾಡಬೇಕಾಗುತ್ತೆ. ಅದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ, ನಂತರ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಂತರ KCET ಎಕ್ಸಾಮ್ನ ಅಡ್ಮಿಟ್ ಕಾರ್ಡ್ ಏನಿದೆ ನೀವೇನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅದು ಕೂಡ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಸರಿನಾ? ಅದರ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಲಾಗಿನ್ ಅಂತ ಆಪ್ಷನ್ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಲಾಗಿನ್ ಆಪ್ಷನ್ ಕಾಣುತ್ತೆ. ಲಾಗಿನ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ CET ನಂಬರ್ ಇದೆ ಅಲ್ವಾ, ಸೊ ಆ CET ನಂಬರ್ನ ಎಂಟರ್ ಮಾಡಬೇಕು. ಅಲ್ಲಿ ಎಂಟರ್ CET ನಂಬರ್ ಅಂತ ಇದೆ ಅಲ್ವಾ, ಅಲ್ಲಿ ನಿಮ್ಮ KCET ಅಡ್ಮಿಟ್ ಕಾರ್ಡ್ ಮೇಲೆ CET ನಂಬರ್ ಇರುತ್ತೆ, ಅದನ್ನು ಎಂಟರ್ ಮಾಡಬೇಕು. ಅಲ್ಲಿ ನಂತರ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಅದನ್ನು ಎಂಟರ್ ಮಾಡಬೇಕು. ಅದನ್ನು ಎಂಟರ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟರೆ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ. ಓಕೆ, ಅದಕ್ಕಿಂತ ಮೊದಲು ನೀವೇನು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರ ಅಪ್ಲಿಕೇಶನ್ ಆಗಬೇಕಾದ್ರೆ ಅದಕ್ಕೊಂದು OTP ಬರುತ್ತೆ. ಸರಿನಾ? ಆ OTPಯನ್ನು ಎಂಟರ್ ಮಾಡಬೇಕು. ನಂತರ ವ್ಯಾಲಿಡೇಟ್ OTP ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ನಿಮ್ಮ ಡೀಟೇಲ್ಸ್ ಕಾಣುತ್ತೆ, ಅಂದರೆ ಅಪ್ಲಿಕೇಶನ್ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತ್, ನಂತರ ನಿಮ್ಮ ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಅದರ ನಂತರ ಅಲ್ಲೇ ಕೆಳಗಡೆ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡೋದಕ್ಕೂ ಕೂಡ ಆಪ್ಷನ್ ಕಾಣುತ್ತೆ. ನೀವು ಮೊದಲೇದಾಗಿ ಅಲ್ಲಿ ಕ್ಯಾಂಡಿಡೇಟ್ ಫೋಟೋ, ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧ ಕೂಡ ಹಾಲ್ ಟಿಕೆಟ್ ಕೊಡ್ತಾರೆ, ಅದ್ರ ಮೇಲೆ ಫೋಟೋ ಇರುತ್ತಲ್ವಾ, ಅದಕ್ಕೋಸ್ಕರ ನೀವು ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದರ ನಂತರ ನೆಕ್ಸ್ಟ್ ಅಲ್ಲಿ CET ಅಡ್ಮಿಷನ್ ಟಿಕೆಟ್ ಅಂತಿದೆ, KCET ಅಡ್ಮಿಟ್ ಕಾರ್ಡ್, ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಅಲ್ಲಿ ಮುಂದ್ಗಡೆ ನೋಡಿ ಎಸ್ ನೋ ಅಂತ ಆಪ್ಷನ್ ಕೊಟ್ಟಿದೆ. ಸರಿನಾ? ನೀವಲ್ಲಿ ಎಸ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಿಮಗಲ್ಲಿ ಆ ಅಡ್ಮಿಟ್ ಕಾರ್ಡನ್ನು ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ. ಆವಾಗ ಆ ಆಪ್ಷನ್ ಕ್ಲಿಕ್ ಮಾಡಿ ನೀವೇನು ಮಾಡ್ಬೋದು, ಅಡ್ಮಿಟ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು. ಸರಿನಾ? ಹಾಗಿದ್ರೆ ಎಸ್ ಅಂತ ಆಪ್ಷನ್ ಕೊಟ್ಟಿರೋದು ಗೊತ್ತಾಯಿತು. ಹಾಗಿದ್ರೆ ನೋ ಅನ್ನೋ ಆಪ್ಷನ್ ಯಾಕೆ ಕೊಟ್ಟಿದ್ದಾರೆ? ಎಸ್ ಆಪ್ಷನ್ ಗೊತ್ತಾಯಿತು, ನೋ ಅನ್ನೋ ಆಪ್ಷನ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ಆಗಿ ಈಗ ಅಡ್ಮಿಟ್ ಕಾರ್ಡ್ ಬದಲು ಬೇರೆ ಯಾವುದಾದ್ರು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ರೆ ಅಂದ್ಕೊಳ್ಳಿ, ಅಕಸ್ಮಾತಿಗೆ ಆ ರೀತಿ ಅಪ್ಲೋಡ್ ಮಾಡಿದರೆ ಅದನ್ನು ಚೆಕ್ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ. ಅಂದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತೀರಲ್ವಾ, ಅದು ಕಂಪ್ಲೀಟಾಗಿ ಅಪ್ಲೋಡ್ ಆದ ನಂತರ ಗ್ರೀನ್ ಕಲರ್ ತೋರಿಸುತ್ತೆ. ಅವಾಗ ನೀವು ಚೆಕ್ ಮಾಡ್ಬೋದು ಅಪ್ಲೋಡ್ ಆಗಿರುವಂಥ ಡಾಕ್ಯುಮೆಂಟ್ ಯಾವುದು ಅಂತ. ಆ ರೀತಿ ಚೆಕ್ ಮಾಡಿದಾಗ ಅಕಸ್ಮಾತ್ ಆಗೋದು ಅಡ್ಮಿಟ್ ಕಾರ್ಡ್ ಅಲ್ಲದೆ ಇದ್ದರೆ ನೋ ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಆಗಿರುವಂಥ ಡಾಕ್ಯುಮೆಂಟ್ ಡಿಲೀಟ್ ಆಗುತ್ತೆ. ನೀವು ಮತ್ತೊಮ್ಮೆ ಬೇಕಿದ್ರೆ ಆ ಅಡ್ಮಿಟ್ ಕಾರ್ಡ್ ಅಥವಾ ಯಾವುದೇ ಡಾಕ್ಯುಮೆಂಟ್ ಆಗಿದ್ರೆ ಅದನ್ನು ಅಪ್ಲೋಡ್ ಮಾಡಬಹುದು. ಸರಿನಾ? ಇದೇ ರೀತಿ ಈಗ ಅಡ್ಮಿಟ್ ಕಾರ್ಡ್ ಬಗ್ಗೆ ನಾನು ಹೇಳಿದೆ. ಅದ ನಂತರ ಅಲ್ಲಿ ಅಗ್ರಿಕಲ್ಚರಿಸ್ಟ್, ಸೊ ಅದಕ್ಕೆ ಸಂಬಂಧಂತಹ ಡಾಕ್ಯುಮೆಂಟನ್ನು ಅಥವಾ
ಮ್ಯಾನ್ಯುವಲ್ ಲೇಬರ್ ಇನ್ ಅಗ್ರಿಕಲ್ಚರ್ ಆಕ್ಟಿವಿಟಿ. ಸೊ ಅದಕ್ಕಂತಹ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋದಕ್ಕೆ ಆಪ್ಷನ್ ಕಾಣುತ್ತೆ, ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ವಂಶರಕ್ಷ ಅದು ಅಪ್ಲೋಡ್ ಮಾಡೋ ಅವಶ್ಯಕತೆ ಇದ್ದರೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ಅಪ್ಲೋಡ್ ಮಾಡೋಕ್ಕೂ ಕೂಡ ಆಪ್ಷನ್ ಇರುತ್ತೆ, ಸರಿನಾ. ಇನ್ಕಮ್ ಸರ್ಟಿಫಿಕೇಟ್ ಮುಂದೆ ಏನು ಆಪ್ಷನ್ ಕೊಟ್ಟಿದ್ದಾರಲ್ಲ, ಎಸ್ ಅಂತ ಕ್ಲಿಕ್ ಮಾಡಿ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡೋದು. ರೀತಿ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಆದ ನಂತರ ಅಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಕಾಣ್ತಾ ಇದೆ, ಹೌದಾ. ಆ ಸಬ್ಮಿಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ, ಸರಿನಾ. ನಂತರ ಇಲ್ಲಿ ಮತ್ತೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಬದಲು ಅಲ್ಲಿ ಎಸ್ ಅಂತ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ತೋರಿಸುತ್ತೆ, ಅಲ್ಲಿ ನೀವು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಅದೇ ರೀತಿ ಇದ್ರ ಮಿಸ್ಟೇಕ್ ಆಗಿದ್ರೆ ಅದೇ ನೋ ಅಂತ ಕೊಟ್ಟು ಅದನ್ನು ಡಿಲೀಟ್ ಮಾಡೋದಕ್ಕಾಗತ್ತೆ, ಅಥವಾ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗತ್ತೆ ಅಂತ ಹೇಳಿದ್ದಾರೆ, ಸರಿ. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಡಿಕ್ಲರೇಷನ್ ಅಂತ ಆಪ್ಷನ್ ಕಾಣುತ್ತೆ. ಡಿಕ್ಲರೇಷನ್ ಅಂತ ಹೇಳಿದ್ರೆ ನೀವು ಅಪ್ಲೋಡ್ ಮಾಡಿದಂತಹ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಅಂತ ನೀವು ಡಿಕ್ಲೇರ್ ಮಾಡಿದ ರೀತಿ. ಸೊ ಡಿಕ್ಲರೇಷನ್ ಅಂತ ಆಪ್ಷನ್ ಕಾಣುತ್ತೆ, ಅಲ್ಲಿ ಬ್ಲೂ ಟಿಕ್ ಇರಲ್ಲ ಮೊದಲಿಗೆ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅದರ ನಂತರ ಸಬ್ಮಿಟ್ ಅಂತ ಕೊಟ್ಟರೆ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಹಾಗಿದ್ರೆ ನೆಕ್ಸ್ಟ್ ಪೇಜಲ್ಲಿ ಏನಿರುತ್ತೆ ತಿಳ್ಕೊಳ್ಳೋದಾದ್ರೆ, ನೀವೇನು ಅಪ್ಲಿಕೇಶನಲ್ಲಿ ಡೀಟೇಲ್ಸನ್ನು ಎಂಟರ್ ಮಾಡಿರ್ತೀರಾ, ಸೊ ಅದೆಲ್ಲ ಕಾಣ್ತಾ ಇರುತ್ತೆ. ಅದರ ನಂತರ ಅಲ್ಲಿ ಫೈನಲ್ ಸಬ್ಮಿಟ್ ಅಂತ ಆಪ್ಷನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಫೈನಲ್ ಸಬ್ಮಿಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಂತೆ ಸಬ್ಮಿಟ್ ಆಗುತ್ತೆ. ಅದರ ನಂತರ ಅಲ್ಲಿ ಮತ್ತೊಮ್ಮೆ ಡಿಕ್ಲರೇಷನ್ ಕೇಳಿದರೆ ಅಲ್ಲಿ ಸಬ್ಮಿಟ್ ಅಂತ ಕೊಟ್ಟು ಡಿಕ್ಲರೇಷನ್ ಕಂಪ್ಲೀಟ್ ಮಾಡಬೇಕು. ಅದರ ನಂತರ ಮತ್ತೊಂದು ಪೇಜ್ ಬರುತ್ತೆ, ಅಲ್ಲಿ ಫೀಸನ್ನು ಪೇ ಮಾಡೋದಕ್ಕೆ ತೋರಿಸಿರ್ತಾರೆ. ನೀವು ಜನರಲ್ ಮೆರಿಟ್ ಅಥವಾ 2A 2B ಆಗಿದ್ರೆ 1000 ಪೇ ಮಾಡಬೇಕು. ಸೊ ಅಲ್ಲಿ ಪೇ ನಾವ್ ಅಂತ ಏನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಅದರ ನಂತರ ಡೀಟೇಲ್ಸ್ ತೋರಿಸುತ್ತೆ, ನಿಮಗೆ ಪೇ ಮಾಡೋದಕ್ಕೆ ಆಪ್ಷನ್ ಕೂಡ ಕಾಣುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಫೀಸನ್ನು ಆನ್ಲೈನ್ ಮುಖಾಂತರ ಪೇ ಮಾಡ್ತೀರಾ. ಪೇ ಮಾಡಿದ ನಂತರ ಆ ರಿಸೀಪ್ಟ್ ಏನಿದೆ, ಪೇ ಮಾಡಿದ ರಿಸೀಪ್ಟ್ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಂಡ್ರೆ ಆಯಿತು. ಈ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂಥ ಪ್ರೊಸೀಜರ್ ಇರುತ್ತೆ. ವಿಡಿಯೋ ಸಹಾಯ ಆಗಿದ್ರೆ ಏನು ಮಾಡ್ತೀರಾ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ನಂತರ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಆದಷ್ಟು ಬೇಗ ನಿಮ್ಗೆ ತಲುಪಿಸ್ತಾ ಇರ್ತಿರೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.